ಇವತ್ತು ಸೋಮವಾರ, ನೆಕ್ಸ್ಟ್ ಸಂಡೇ ತನಕ ಜೀರಿಗೆ ತಿಂತೀನಿ ನಾನು. ನೀವು ನೋಡಿ 2 ಗ್ಲಾಸ್ ಬೇಕು ನನಗೆ ನೀರು ಆ್ಯಕ್ಚುಲಿ. ಸೊ ವಾಶ್ರೂಮ್ ಹೋಗೋಕ್ಕಿಂತ ಮುಂಚೆ ಈ ರೀತಿ ನೀರು ಹಾಕಿ ಹೋದರೆ ಮತ್ತೆ ತಣ್ಣಗಾಗಿರುತ್ತೆ. ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ, ನಾನು ವ್ಲಾಗ್ ಮಾಡಬೇಕು, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ನಂಗನ್ಸುತ್ತೆ 100 ಡೇಸ್ ಆದಮೇಲೆ ಅಲಾರ್ಮ್ನ ಅವಶ್ಯಕತೆ ನನಗಿರಲ್ಲ. ನಮ್ಮ ದೇಹ ಅಡ್ಜಸ್ಟ್ ಆಗುತ್ತೆ ಈ ಟೈಮಿಗೆ. ಅದನ್ನು ನಾವು ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಹಾಗೊಮ್ಮೆ ಮತ್ತೆ ಅಲಾರ್ಮ್ ಬೇಕು ಅಂತ ಅನ್ಸಿದ್ರೆ ಒಂದು ಚಿಕ್ಕ ಗಡಿಯಾರ ತಗೊಳ್ತೀನಿ ನಾನು. ಮೊಬೈಲ್ ಬರೋಕ್ಕಿಂತ ಮುಂಚೆ ಇತ್ತಲ್ಲ ಅಲಾರ್ಮ್, ಅದನ್ನು ತಗೊಳ್ತೀನಿ. ಯಾಕಂದರೆ ಮೊಬೈಲ್ ಇದ್ದ ತಕ್ಷಣನೇ ಮತ್ತೆ ಡೇಟಾ ಆನ್ ಮಾಡ್ತೀವಿ, ನೋಟಿಫಿಕೇಶನ್ಸ್ ಬರುತ್ತೆ. ಬೆಳಿಗ್ಗೆ ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂತ. ಸೊ ನಿಮಗೇನಾದರೂ ಆ ರೀತಿ ಅಭ್ಯಾಸ ಇದೆ ಅಂದರೆ ಬೆಟರ್ ಬಿಡಿ, ನಿಜವಾಗ್ಲೂ ಒಳ್ಳೆ ಹ್ಯಾಬಿಟ್ ಅಲ್ಲ. ಓಕೆ, ಸೊ ನಮ್ಮ ಜೀರಿಗೆ ಬಿಸಿನೀರು ರೆಡಿ ಇದೆ, ಕುಡಿಯೋಣ. ರೂಮ್ ಕ್ಲೀನ್ ಮಾಡಿ ಹೋಗಿದ್ದೆ, ಚೆನ್ನಾಗಿದೆ. ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡೋದು. ಯಾಕಂದರೆ ಈ ರೂಮಲ್ಲಿ ಜಾಸ್ತಿ ವಿಂಡೋ ಇಲ್ಲ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದೊಂದೇ ವಿಂಡೋ. ಸೊ ಅದು ಕ್ಲೋಸ್ ಮಾಡಿ ಹೋಗಿದೆ, ಯಾಕಂದರೆ ಧೂಳು ತುಂಬ ಬರುತ್ತೆ ಅಂತ. ತರಕಾರಿ ಟ್ರೇಯಲ್ಲಿ ಏನೂ ಇಲ್ಲ ತರಕಾರಿ. ಈಗ ಹೋಗೋಣ, ನಮ್ಮ ಡ್ಯೂಟಿ ಶುರು ಮಾಡೋಣ. ಬರುವಾಗ ವೆಜಿಟೇಬಲ್ಸ್ ತಗೊಂಡ್ ಬರೋಣ. ನಂಗೊತ್ತು ಈ ವ್ಲಾಗ್ಸ್ ನಿಮಗೆ ಬೋರ್ ಆಗಬಹುದು, ಏನ್ ಡೈಲಿ ಬೆಳಿಗ್ಗೆ ಹೇಳ್ತಾರೆ ಹೀಗೆ ಮಾತಾಡ್ತಾರೆ ಅಂತ. ಇದೊಂದು ಚಾಲೆಂಜ್. 100 ಡೇಸ್ ತನಕ 5 ಗಂಟೆಗೆ ಹೇಳೋದಿದೆಲ್ಲ, ಅದೇ ದೊಡ್ಡ ಚಾಲೆಂಜ್. ಆಮೇಲೆ ಇವತ್ತಿನ ಗಿಡಕ್ಕೆ ನೀರು ಹಾಕೋ ಚಾಲೆಂಜ್ ಸ್ವಲ್ಪ ಚೇಂಜಸ್ ಇದೆ, ಏನು ಅಂತ ಆಮೇಲೆ ಹೇಳ್ತೀವಿ. ಇವತ್ತು 1 ವಾರ ಬಿಟ್ಟು ಮತ್ತೆ ನಾವು ಅದೇ ಕೆರೆಗೆ ಹೋಗ್ತಾ ಇದೀವಿ, ಆವಲಹಳ್ಳಿ ಅಂಜನಾಪುರ ಕೆರೆ. 1 ವಾರ ಆಗಿರೋದ್ರಿಂದ ಗ್ಯಾರಂಟಿ ಪಬ್ಲಿಕ್ ಅಲ್ಲಿ ಕಸ ಹಾಕಿರ್ತಾರೆ. ಸ್ವಲ್ಪ ಆ ಕೆರೆನ ಕ್ಲೀನ್ ಮಾಡೋಣ. ಗಿಡಕ್ಕೆ ನೀರ್ ಹಾಕೋದನ್ನ ಸಂಜೆ ಇಟ್ಕೊಳ್ಳೋಣ. ಯಾಕೆ ಅಂತ ಮುಂದೆ ಮಾತಾಡ್ತೀನಿ. ಬರುವಾಗ ಇದ್ರಲ್ಲೇ ತರಕಾರಿ ತಗೊಂಬರೋಣ. 8 ದಿನ ಆಯ್ತು. 8 ದಿನದಿಂದ ಈ ಗಿಡಕ್ಕೆ ಗ್ಯಾರಂಟಿ ನೀರ್ ಸಿಕ್ಕಿರಲ್ಲ. ಫಸ್ಟೇ ಈ ಗಿಡ ಫುಲ್ ಒಣಗೋಗಿತ್ತಾಯ್ತಾ. ಇವಾಗಲೂ ಅದೇ ಕತೆ ಇರುತ್ತೆ ನೋಡಿ. ನನಗೆ ಯಾಕೋ ಡೌಟು, ಈ ಗಿಡ ಚಿಗುರಲ್ಲ ಅಂತ. ಈ ಗಿಡಕ್ಕೆ ಜೀವನೇ ಇಲ್ಲ ರೀ, ಆಯಿತಾ. ಇನ್ನೊಂದು ಗಿಡ ಇಲ್ಲಿದೆ. ಹೋದ ಭಾನುವಾರ ನಾವು ಹಾಕೋಗಿದ್ದು ನೀರು. ಇವತ್ತು ಸೋಮವಾರ. 1 ವಾರ ನಾವು ನೀರಲ್ಲಿ ಊರಲ್ಲಿ ಹಾಕಿದ್ವಲ್ಲ. ಈ ಗಿಡದ ಎಲೆ ಸ್ವಲ್ಪ, ಈ ಗಿಡದಲ್ಲಿ ಚಿಗುರಿದೆ, ಎಲೆ ಹಸಿರಿದೆ. ಇಲ್ಲಿ ಬೆಳೀತಾ ಇರೋ ಎಲೆ ಅಂದರೆ ಹಸು ಅಥವಾ ದನ ಬಾಯಿ ಹಾಕುತ್ತಿದ್ದಕ್ಕೆ, ಆಯಿತಾ. ಅದಕ್ಕೂ ಒಂದೊಂದು ಬಾಟಲ್ ನೀರು ಹಾಕ್ತಾ ಇರೋಣ, ಏನು ತೊಂದರೆ ಇಲ್ಲ. ಬಂದರೆ ಖಂಡಿತ ಬರುತ್ತೆ. ಪ್ರಯತ್ನ ಅಂತೂ ಇರಲಿ. 100 ದಿನ ತನಕನೂ. 8 ದಿನ ಮೈನಸ್ ಆಗಿದೆ ಅಷ್ಟೇ. 100 ದಿನ ಆದಮೇಲೂ ನೀರು ಹಾಕ್ತೀನಿ ನಾನು ಅದಕ್ಕೆ, ಬಟ್ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಬೆಳಿಗ್ಗೆ ನೀರು ಹಾಕೋದು ಬೇಡ ಅಂತ, ಯಾಕೆಂದರೆ ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಬರುತ್ತೆ, ನೀರೆಲ್ಲ ಡ್ರೈ ಆಗುತ್ತೆ. ಅದಕ್ಕಿಂತ ಸಂಜೆ ನೀರು ಹಾಕೋಣ. ರಾತ್ರಿ ಇಡೀ ಅಟ್ಲೀಸ್ಟ್ ಗಿಡದ ಬುಡದಲ್ಲೇ ಆ ನೀರಿರುತ್ತೆ. ಸೊ ಹೆಚ್ಚು ಪ್ರಯೋಜನ ಆಗಬಹುದು ಆ ಗಿಡಕ್ಕೆ. ಅದಕ್ಕೋಸ್ಕರ ಸಂಜೆ ನೀರು ಹಾಕೋಣ ಅಂತ ಅಷ್ಟೇ, ಓಕೆನಾ. ಸೊ ಇಷ್ಟು ದಿನ ಈ ವ್ಲಾಗ್ ಬೆಂಗಳೂರಲ್ಲಿ ಯಾವಾಗ ಶುರು ಮಾಡಿದೆ, 100 ಡೇಸ್ ಚಾಲೆಂಜ್ ಅಂತ. ಬೆಳಗಿಂದ ನಾನು ಕೆಲಸಕ್ಕೆ ಹೋಗೋ ತನಕ ಮಾತ್ರ ಶೂಟ್ ಮಾಡ್ತಿದ್ದೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಬಟ್ ಈಗ ಗಿಡಕ್ಕೋಸ್ಕರ ನಾನು ಮತ್ತೆ ಸಂಜೆ ಶೂಟ್ ಮಾಡ್ತೀನಿ. ಮಾರ್ನಿಂಗ್ ಮತ್ತು ಸಂಜೆ ಮಾತಾಡಿದ್ದನ್ನು ನೆಕ್ಸ್ಟ್ ಡೇ ಬೇಕಾದರೆ ನಾವು ವ್ಲಾಗ್ ಮತ್ತೆ ಪೋಸ್ಟ್ ಮಾಡೋಣ. ಸದ್ಯಕ್ಕೆ ಈ ಬ್ಯಾಗ್ ನಾನು ಇಲ್ಲೇ ಇಟ್ಟು ಹೋಗ್ತೀನಿ. ಹೋಗಿ ನಾವು ಪಬ್ಲಿಕ್ ಪ್ಲೇಸ್, ಲೇಕ್, ಆವಲಹಳ್ಳಿ ಕೆರೆನೇ ನಾವು ಆಯ್ಕೆ ಮಾಡ್ಕೊಂಡಿರೋದು. ಒಂದು ವಾಕ್ ಆದಂಗೂ ಆಗುತ್ತೆ, ಕ್ಲೀನ್ ಆದಂಗೂ ಆಗುತ್ತೆ, ಓಕೆನಾ. ನೋಡಿ ಈ ಗಿಡ ಎಲ್ಲ ಚೆನ್ನಾಗಿ ಬೆಳೆದಿದೆ. ಸೊ ಈ ರೀತಿ ಬೆಳಿಬೇಕದು, ಓಕೆನಾ. ಇದು ಚೆನ್ನಾಗಿದೆ. ಇಲ್ಲಿರೋ ನೀರು ಹಾಕ್ತಿದ್ದಾರೆ ಅನ್ಸುತ್ತೆ, ಬಟ್ ಆ 2 ಗಿಡ ಸತ್ತೋಗ್ಬಿಟ್ಟಿದೆ ಪಾಪ. ಏನಾದ್ರೂ ಒಂದು ಮರೆಯೋದು ನನ್ನ ಒಂದು ಕೆಟ್ಟ ಅಭ್ಯಾಸ. ನಿನ್ನೆ ಊರಿಂದ ಬರುವಾಗ ಗ್ಲೌಸ್ ಮರ್ತೆ, ಆಮೇಲೆ ನನ್ನ ಎಕ್ಸಸೈಸ್ ಮಾಡೋ ರೆಸಿಸ್ಟೆಂಟ್ ಬ್ಯಾಂಡ್ ಅದನ್ನು ಮರೆತು ಅಲ್ಲೇ ಇಟ್ಟು ಬಂದಿದ್ದೀನಿ. ಸ್ವಲ್ಪ ದಿನದಲ್ಲಿ ಓಟಿಗಂತ ಮತ್ತೆ ಹೋಗ್ತೀನಿ, ಆವಾಗ ಗ್ಯಾರಂಟಿ ತಗೊಂಡು ಬರ್ತೀನಿ. ಓಕೆ, ಸೊ ನಮ್ಮ ಆವಲಹಳ್ಳಿ ಕೆರೆಗೆ ಸ್ವಾಗತ. ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬೆಳಿಗ್ಗೆ ಬಂದಾಗ. ಸೊ ನಾನೊಂದು ಕೆಲಸ ಮಾಡ್ತೀನಿ ಇವಾಗ. ಈ ರೀತಿ ಫುಲ್ ಒಂದು ರೌಂಡ್ ಹಾಕೋಣ. ಇವತ್ತು ಎಷ್ಟು ಕಸ ಸಿಗುತ್ತಂತ ನೋಡೋಣ. ಇನ್ನೊಂದು ಗ್ಲೌಸ್ ಇಲ್ಲಿ ತಗೊಳ್ಳೋಣ. ಗ್ಲೌಸ್ ಇವತ್ತಲ್ಲ ನಾಳೆ ಮತ್ತೆ ಯೂಸ್ ಆಗುತ್ತೆ, ಯಾಕಂದರೆ ಈ ಕ್ಲೀನಿಂಗ್ ಕೆಲಸ ಇದೆಯಲ್ಲ, ಅಥವಾ ಗಿಡಕ್ಕೆ ನೀರು ಹಾಕೋದು ಮತ್ತು ಈ ಕ್ಲೀನ್ ಮಾಡೋದು, ಮತ್ತು ಬೆಳಿಗ್ಗೆ 5 ಗಂಟೆಗೆ ಹೇಳೋದು, ಎಕ್ಸಸೈಸ್ ಮಾಡೋದು, ಮತ್ತು ತಣ್ಣೀರು ಸ್ನಾನ ಮಾಡೋದು ಬರೀ 100 ಡೇಸ್ನ ವ್ಲಾಗ್ಸ್ ಅಲ್ಲ, ನನ್ನ ಲೈಫ್ ಸ್ಟೈಲಲ್ಲಿ ಕಂಟಿನ್ಯೂ ಆಗುತ್ತೆ. ಬಾಟಲ್ನ ನೀವು ಫ್ರೆಶ್ ಮಾಡಲೇಬೇಕು. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಆರಾಮ? ಓಕೆ. 1 ವಾರ ಊರಿಗೆ ಹೋಗಿದ್ದೆ ನೋಡಿ. ಅಲ್ಲಿ ಫಿಶ್ ಹೋಗ್ತಾ ಇದೆ, ಕಾಣ್ತಾ ಇದೆ ನನಗೆ. ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ನೆಕ್ಸ್ಟ್ ಈ ದಡವನ್ನು ಕ್ಲೀನ್ ಮಾಡಲೇಬೇಕು ನಾವು, ಇಲ್ಲಾಂದರೆ ನೀರಿಗೆ ಹೋಗಿ ಸೇರುತ್ತೆ ಎಲ್ಲ ಕಸ, ಆಯಿತಾ.
ಬಾಟಲ್ನ ಕ್ರಶು ಮಾಡಲ್ಲ ಯೂಸ್ ಮಾಡಿದವರು. ನಾನು ತಂದಿದ್ದ ಕವರ್ ಫುಲ್ ತುಂಬೋಗ್ಬಿಟ್ಟಿದೆ. ಅಷ್ಟು ಕಸ ಇಲ್ಲಿ ಮತ್ತೆ ಇದೆ ಒಂದು ವಾರದ ನಂತರ. ಆದರೂ ಪರವಾಗಿಲ್ಲ. ಒಂದು ನಂಬಿಕೆ ಏನಂದರೆ ಇಷ್ಟಾದರೂ ನಾವು ಕ್ಲೀನ್ ಮಾಡ್ತಾ ಇದ್ದೀವಲ್ಲ ಅಷ್ಟೇ ಸಮಾಧಾನ ರೀ. NR ಪುರದಲ್ಲಿ ಊರಲ್ಲಿ ಏನು ಪ್ರಾಬ್ಲಮ್ ಆಯಿತು ಗೊತ್ತಾ? ಪಬ್ಲಿಕ್ ಪ್ಲೇಸ್ ಬಸ್ ಸ್ಟ್ಯಾಂಡ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಅಲ್ಲಿ ಕಸ ಕ್ಲೀನ್ ಮಾಡಿದ್ಮೇಲೆ ಅಲ್ಲೆಲ್ಲ ಹಾಕ್ಬೇಕಂತಲೇ ಗೊತ್ತಿಲ್ಲ. ಒಂದು ಡಸ್ಟ್ಬಿನ್ ಇಲ್ಲ, ಏನೂ ಇಲ್ಲ. ಅಲ್ಲೇ ಒಂದು BBMP ಗಾಡಿ ಇದೆ. ಸೊ ನಾವು ಅದಕ್ಕೆ ಹಾಕ್ಬಹುದು. ಇವತ್ತಿನ 5M ಚಾಲೆಂಜ್ನ ಒಂದು ಚಾಲೆಂಜ್ ಆಯಿತು. ಈ ರೀತಿ ಕಸ ತೆಗೆದಿದ್ಮೇಲೆ BBMP ಅಥವಾ ಪೌರ ಕಾರ್ಮಿಕರ ಕಸದ ಗಾಡಿ ಇಲ್ಲೇ ಇರೋದ್ರಿಂದ ಇದು ಈಸಿಯಾಗಿ ಡಂಪ್ ಮಾಡ್ಬೋದು. ಊರಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ ಕಸ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ಒಂದು ಡಸ್ಟ್ಬಿನ್ ಇಲ್ಲ. ಹೇಳಿದ್ರು ಒಬ್ರು ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರ ಹೆಸರೇನು ಗಂಗಣ್ಣ ಅಂತ. ಆಮೇಲೆ ಸುದ್ದಿನೇ ಇಲ್ಲ ಅವ್ರದ್ದು. ಮತ್ತೆ ಬೇರೆಯವರೆಲ್ಲ ಹೇಳಿದ್ರು ಆಯ್ತು ಇಲ್ಲ ಆದಷ್ಟು ಬೇಗ ಡಸ್ಟ್ಬಿನ್ ಇಡ್ತೀವಿ ಅಂತ. ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ಅಲ್ಲಿ ಸ್ವಲ್ಪ ಫೇಲ್ಯೂರ್ ಆಯಿತು. ಇಲ್ಲಿ ಕ್ಲೀನ್ ಮಾಡೋಕ್ಕೂ ಖುಷಿ ಆಗುತ್ತೆ ಆ್ಯಂಡ್ ಈ ಕಸ ನಾವು ಅಲ್ಲಿ ಡಂಪ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ಕಸ ಕ್ಲೀನ್ ಮಾಡಿದ್ಮೇಲೆ ಅದು ಅಟ್ಲೀಸ್ಟ್ ರೀಸೈಕಲಿಗೆ ಹೋಗ್ತಾ ಇದೆ ಅನ್ನೋ ಸಮಾಧಾನ ಇದೆ. ನೋಡಿ ಹಿಂಗೆ ಸ್ಮೋಕ್ ಮಾಡ್ಕೊಂಡು ಹೋಗ್ತಾರೆ, ಬೇರೆಯವರಿಗೆಲ್ಲ ತೊಂದರೆ. ನೀವು ಸ್ಮೋಕ್ ಮಾಡ್ತೀರಾ, ನಿಮ್ಮ ಹೊಗೆ ನಾನು ತಗೋಬೇಕು ಅಲ್ವಾ? ಅವ್ರಿಗೆ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ಹೇಳಲೇಬೇಕಲ್ಲ, ಯಾರಾದರೂ ಒಬ್ರು ಹೇಳಲೇಬೇಕಲ್ಲ ಅಲ್ವಾ? ಹೌದು, ಇಷ್ಟು ಹೊಗೆ ಬಿಟ್ಟು ಹೋಗ್ತಾರೆ. ಎಲ್ಲಾದರೂ ಕುತ್ಕೊಂಡು ಯಾರು ಇಲ್ದಿದ್ದ ಕಡೆ ಇಲ್ಲ ಅವ್ರ ಮನೇಲಿ ಕುತ್ಕೊಂಡು ಮಾಡ್ಕೊಂಡ್ಲಿ, ಪಬ್ಲಿಕ್ಕಿಗೆ ಯಾಕೆ ತೊಂದರೆ ಕೊಡ್ತಾರೆ? ಚಿಕ್ಕ ಮಕ್ಕಳು, ದೊಡ್ಡವರು, ಹಿರಿಯರು, ಅಭ್ಯಾಸ ಇಲ್ದಿರೋರು ಎಲ್ಲರೂ ಓಡಾಡ್ತಿರ್ತಾರೆ ಪಬ್ಲಿಕ್ ಪ್ಲೇಸಲ್ಲಿ. ನಾರ್ತ್ ಇಂಡಿಯಾಕ್ಕೆ ಹೋಗ್ಬಿಟ್ರೆ ಅಂತೂ ಭಯಂಕರ ಕಾಟ ಇದೆ. ಇನ್ನೂ ಪ್ರಾಬ್ಲಮ್ ಅವ್ರದ್ದು. ಯಾರಿಗಂತ ಹೇಳ್ತೀರಾ? ಇಲ್ಲಾದರೂ ಸ್ವಲ್ಪ ಭಯ ಭಕ್ತಿ ಇದೆ, ಹೇಳಿದ ತಕ್ಷಣವೇ ಅರ್ಥ ಮಾಡ್ಕೊಂಡು ಸಾರಿ ಮೇಡಮ್ ಅಂತಾರೆ. ಮತ್ತು ಮಾಡೋಕ್ಕೆ ಹೋಗಲ್ಲ ಅಷ್ಟು. ನಾರ್ತ್ ಇಂಡಿಯಾದಲ್ಲಿ ನಾನು ಅನುಭವಿಸ್ಬಿಟ್ಟೆ, ಯಾರಿಗಂತ ಹೇಳ್ತೀರಾ? ಅವಾಗ ಮನೆಗೆ ಹೋಗಿ ಎಕ್ಸಸೈಸ್ ಮಾಡೋಣ ಆ್ಯಂಡ್ ಈ ಸೆಕೆಯಲ್ಲಿ ತಣ್ಣೀರ್ ಸ್ನಾನ ಏನು ಚಾಲೆಂಜ್ ಅಲ್ಲ, ಆದರೂ ನಾವು ಮಾಡೋಣ. 5Mನ ಈ ಸೀರೀಸಲ್ಲಿ ಬೇರೆಯವರಿಗೆ ಇದು ಚಾಲೆಂಜ್ ಆಗಲಿ. ಕೆಲವರು ಬಿಸಿನೀರು ಇಲ್ಲದೆ ಅವರು ಸ್ನಾನನೇ ಮಾಡಲ್ಲ. ಸ್ಮಾರ್ಟ್ ಇನ್ನೂ ಓಪನ್ ಆಗ್ತಾ ಇದೆ. ನಾವು ಸ್ವಲ್ಪ ಬೇಗ ಹೇಳ್ತಾ ಇರೋದ್ರಿಂದ ಬಂದ್ಬಿಟ್ಟಿದ್ದೀನಿ ನಾನು. ಪಾಪ ಅವ್ರು ಇನ್ನೂ ರೆಡಿ ಮಾಡ್ಕೋಬೇಕು. ಸೊ ಸ್ವಲ್ಪ ಫ್ರೂಟ್ಸ್ ತಗೊಂಡ್ಬಿಡೋಣ. ಮನೇಲಿ ಏನು ತರಕಾರಿನೇ ಇಲ್ಲ. ಇಲ್ಲ ರೀ, ನಮ್ಮ ಗಿಡ ಚಿಗುರ್ತಾ ಇದೆ ನೋಡಿ. ಸಿ, ಇದು ನಮ್ಮ ದಿನದ ಸಮಾಚಾರ. ಚಿಕ್ಕದಾಗಿ ಜೀವ ಬರ್ತಾ ಇದೆ. ಸಿ, ಖಂಡಿತ ಈ ಗಿಡ ಬೆಳೆಯತ್ತಾಯ್ತಾ ನೋಡೋಣ. A few moments later. I am back. ಇವಾಗ ಗಿಡಕ್ಕೆ ನೀರ್ ಹಾಕೋದು ಅದೊಂದು ಬಾಕಿ ಇದೆ. ಹೋಗೋಣ. ಅಲ್ಲಿ ಸುತ್ತಮುತ್ತ ಮನೆ ಇದೆ ಅಲ್ಲ, ಅವ್ರ ಹತ್ರ ಕೇಳ್ತೀನಿ ನೀರ್ ಕೊಡ್ತಾರ ನೋಡೋಣ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ವಾಪಸ್ ಬಂದು ಬಾಟಲ್ ಅಲ್ಲಿ ತುಂಬ್ಕೊಂಡು ಹೋಗೋಣ, ಏನ್ ಪ್ರಾಬ್ಲಮ್ ಇಲ್ಲ. ಖುಷಿ ವಿಚಾರ ಏನಂದ್ರೆ ಆ ಗಿಡದಲ್ಲಿ ಸಣ್ಣದಾಗಿ ಒಂದ್ ಚಿಗುರು ಬರ್ತಾ ಇದೆ. ತುಂಬಾನೇ ಖುಷಿ ಆಯ್ತು ನೋಡಿ. ಅದು ಗಿಡವಾಗಿ ಬೆಳಿಲೇಬೇಕು. ಓಕೆ, ಇಲ್ಲೊಬ್ರು ನೀರ್ ಕೊಡ್ತಿದ್ದಾರೆ. ಆಕ್ಚುಲಿ ನೀರ್ ಸಿಕ್ಕಿದೆ. ನಮ್ ಗಿಡ ಇರೋದು ಅಲ್ಲೊಂದು ಮತ್ತೆ ಇಲ್ಲೊಂದು, 2 ಗಿಡನ ದತ್ತು ತಗೊಂಡ್ಬಿಟ್ಟಿದೀನಿ. ಅಲ್ಲಿದೆ ಗಿಡ. ಅದು ಅಲ್ಲೊಂದು ಮತ್ತೆ ಈ ಕಡೆ ಇವ್ರ ಅಂಕಲ್ ನಿಂತಿದಾರಲ್ಲ ಇಲ್ಲೊಂದಿದೆ. ಸೊ ಇವತ್ತು ನೀರ್ ಕೊಡ್ತಾ ಇರೋರು ಇವರೇ. ಏನ್ ಹೆಸರು ನಿಮ್ದು? ಮಂಜುಳಾ ಅಂತ. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಒಂದು ಮಾತಲ್ಲಿ ಅವ್ರು ಒಪ್ಕೊಂಡ್ಬಿಟ್ರು ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ತುಂಬ ಕೈಂಡ್ ಇದ್ದಾರೆ ಆಯಿತಾ, ವೆರಿ ಹೆಲ್ಪ್ಫುಲ್. ಇವಾಗ ಈ ಗಿಡಕ್ಕೆ ಮತ್ತು ಆ ಗಿಡಕ್ಕೆ ನೀರು ಹಾಕಿ ಬಕೆಟ್ನ ಅಲ್ಲಿ ಒಳಗೆ ಇಟ್ಬಿಡೋಣ. ಒಂದು ಲೆಕ್ಕದಲ್ಲಿ ಈ ಗಿಡಕ್ಕೆ ಒಳ್ಳೆ ನೀರು ಸಿಕ್ಕಿದೆ ಇವತ್ತು ನೋಡಿ. ಪ್ಲಾಸ್ಟಿಕ್ ಎಲ್ಲ ಇದ್ದರೆ ನೀರು ಹೀರ್ಕೊಳಕ್ಕಾಗಲ್ಲ. ಸೀರಿಯಸ್ಲಿ ಖುಷಿ ಆಗ್ತಾ ಇದೆ. ಇನ್ಮೇಲೆ ಇವ್ರ ಹತ್ರ ನೀರು ತಗೊಂಡು ಬರೀ ಆ 2 ಗಿಡಕ್ಕಲ್ಲ, ನಾವು ಬೇರೆ ಗಿಡಕ್ಕೂ ಹಾಕ್ಬಹುದು. ಇಲ್ಲಿ ಈಗ ರಾತ್ರಿ ನೀರು ಹಾಕಿರೋದ್ರಿಂದ ನೀರು ಹೆಚ್ಚೊತ್ತು ಬುಡಕ್ಕೆ ಸಿಗುತ್ತೆ. ಸರಿ, ಬಾಯ್. ನಾಳೆ ಅಲ್ಲ, ನಾನು ಸಂಜೆನೆ ಬರ್ತೀನಿ ನಾಳೆ. ಹಾಂ, ಎಲ್ಲಿರುತ್ತೆ ನೋಡಿ? ಹಾಂ, ಕೆಳಗಿರುತ್ತಲ್ಲ. ಸರಿ, ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗಲ್ಲಿ ನೀವೇ ಹೀರೋಯಿನ್. ಥ್ಯಾಂಕ್ ಯು. ಓಕೆ, ಬಾಯ್. ಆ್ಯಕ್ಚುಲಿ ನಾನು ಫಿಶ್ ಮಾಡ್ಕೊಂಡಿದ್ದೆ. ಸಿ, ಈಗ ಇದು ಖಾಲಿ ಮಾಡಬೇಕು. ಬಟ್ ನಂಗೆ ತಿನ್ನಕ್ಕೆ ಮನಸ್ಸಿಲ್ಲ ಇವಾಗ. ಅದು ನಾಳೆ ನಾಯಿ ಪಾಲಿಗೆ ಕಡಲೆಕಾಳು ನೆನೆಸಿಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಸಲಾಡ್ ಮಾಡ್ಕೊಳ್ಳೋಣ ಅಂತ. ಇಷ್ಟೇ ಸಮಾಚಾರ. ನಾಳೆ ಬೆಳಿಗ್ಗೆ ಸಿಗ್ತೀನಿ. ಮತ್ತೆ ನೀವು ಕೇಳಿದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಂದ್ರೆ ಎಷ್ಟೊತ್ತಿಗೆ ಮಲಗಬೇಕು ಅಂತ. 9 ಗಂಟೆಯಿಂದ ಮೊಬೈಲ್ ನೋಡದೇ ಇರೋದು ಒಳ್ಳೇದು. ಈ ರೀತಿ ತುಂಬಾ ಬ್ರೈಟ್ನೆಸ್ ಅಲ್ಲಿ ಇರಬೇಡಿ, ತುಂಬಾ ಲೈಟ್ ಇರೋ ಕಡೆ ಇರಬೇಡಿ. ಸೊ ಫೈನಲಿ ನಿದ್ದೆ ಬರುತ್ತೆ. ನನಗಂತೂ ನಿದ್ದೆ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಕೀಪ್ ಸಪೋರ್ಟಿಂಗ್. ಬೆಳಿಗ್ಗೆ ಸಿಗೋಣ.